ಕೆಲವೆಡೆಗಳಲ್ಲಿ ವ್ಯಾಪಕ ವಿರೋಧ ಇದ್ದರೂ ನದಿಗಳ ಜೋಡಣೆ ವಿಚಾರ ಮತ್ತೆ ಬಂದಂಗಿದೆ. ಬೇಡ್ತಿ, ತುಂಗಭದ್ರಾ ಉಪನದಿ, ವರದಾ ನದಿಗಳ ಜೋಡಣೆಗೆ ವಿಸ್ತೃತ ವರದಿ ತಯಾರಿಸೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ಟಿದೆ ಅಂತ DCM ಹೇಳ್ತಿದ್ದಾರೆ. ಯೋಜನೆಗೆ 10,000 ಕೋಟಿ, 9,000 ಕೋಟಿ ಅವರು, 1,000 ಕೋಟಿ ನಾವು ಅಂತೇನೋ ಇವರು ಹೇಳ್ತಿದ್ದಾರೆ. ಅದೇ ರೀತಿ ಕೃಷ್ಣ, ಪೆನ್ನಾರು ಕಾವೇರಿ ಈ ಥರದ್ದೆಲ್ಲ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ನದಿಗಳನ್ನ ಜೋಡಣೆ ಮಾಡೋದು ಹಳೆಯ ಆಲೋಚನೆ, ಅದೇನು ಹೊಸ ಆಲೋಚನೆ ಅಲ್ಲ. ಬಟ್ ದ ಪಾಯಿಂಟ್ ಈಸ್, ಸಾಮಾನ್ಯವಾಗಿ ಕರ್ನಾಟಕಕ್ಕೆ ಲಾಸ್ ಇದ್ದಂಗಿದೆ ಈ ನದಿಗಳ ಜೋಡಣೆಯಿಂದ. ಹೇಗೆ ಸರ್? ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಆಫ್ ನದಿ ಜೋಡಣೆ ಕೃಷ್ಣ ಮತ್ತು ಪೆನ್ನಾರ್ದಲ್ಲ, ಗೋದಾವರಿ ಕೃಷ್ಣನಲ್ಲೂ ನಮ್ಗೆ ಅಲೋಕೇಶನ್ ಕಡಿಮೆ ಮಾಡಿಕೊಟ್ಟಂಗಿದೆ. ಎಸ್, ಕೃಷ್ಣ ವಿಚಾರದಲ್ಲಿ ಆಗಿದೆ, ನಮಗೆ ಆದಂಗಿದೆ. ಹಾಗಾಗಿ ಈ ಲಾಭ ನಷ್ಟಗಳ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಮೊದಲು ಕರ್ನಾಟಕದ ಜನರ ಮುಂದೆ ಸಂಪೂರ್ಣ ವಿವರಗಳನ್ನು ಇಡಬೇಕು, ಆಮೇಲೆ ಒಪ್ಪಿಗೆ ಕೊಡಬೇಕು. ಅದು ನಿಮ್ಮ ಮನೆ ವ್ಯವಹಾರ ಅಲ್ಲ, ಅದು ಅಲೋಕೇಶನ್ ಎಷ್ಟಾಗುತ್ತೆ. ಯು ಹ್ಯಾವ್ ಟು ಫಸ್ಟ್ ಕಮ್ ಔಟ್ ವಿತ್ ದ ಡೀಟೇಲ್ಸ್ ಟು ದ ಪೀಪಲ್ ಆಫ್ ಕರ್ನಾಟಕ, ಆಮೇಲೆ ಉಳಿದಿದ್ದ ವಿಚಾರ. ಎಸ್ ಮುಂದಕ್ಕೆ. ಓಕೆ. ಇನ್ನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಇಬ್ಬರು ಸ್ವಾಮೀಜಿಗಳ ನಡುವೆ ಗಲಾಟೆ ಅಂತೆ. ಒಬ್ಬರು ಹೇಳ್ತಾರೆ ಅದೇನೋ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗಲಾಟೆ ಆಗ್ಬಿಟ್ಟಿದೆ. ಒಬ್ಬರು ಹೇಳ್ತಾರೆ ಇಲ್ಲ, ಅವ್ರ ಹನುಮನ ಹೆಸರಲ್ಲಿ ದುಡ್ಡು ಮಾಡೋ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಒಬ್ಬರು. ಇನ್ನೊಬ್ರು ಇಲ್ಲ ರೀ, ಅವ್ರ ಸಂಪ್ರದಾಯದಂತೆ ಪೂಜೆ ಮಾಡ್ತಾ ಇಲ್ಲ ಅಂತ ಇನ್ನೊಬ್ಬರದು. ಪೊಲೀಸರ ಮುಂದೆ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಗೋವಿಂದಾನಂದ ಸರಸ್ವತಿ 5 ವರ್ಷ से अंजनाद्री बेटा मेले 1,200 ಕೋಟಿ ರೊಕ್ಕ ಕಲೆಕ್ಟ್ ಮಾಡ್ತಾ ಪೂರಾ ಹಿಂದೂಸ್ತಾನ್ से ಕಂಪ್ಲೇನ್ ಬ್ಯಾರೆ ಬ್ಯಾರೆ ಸಂಘಟನೆ ಮಾಡ, ಬಟ್ ಜಿಲ್ಲಾ ಪ್ರಶಾಸನ ಏನು ರೆಸ್ಪಾನ್ಸ್ ಮಾಡ ಇಲ್ಲ. ಎಷ್ಟು ನಮ್ಮ ಅಧಿಕಾರಿಗಳಿಗೆ ಸುಳ್ಳು ಹೇಳಿದಾನೋ, ಕೋರ್ಟ್ಗೆ ಸುಳ್ಳು ಹೇಳಿ ಆರ್ಡರ್ ತಗೊಂಡು ಬಂದಿದ್ದಾನು. 2 ಪಾಯಿಂಟ್ ಹೇಳ್ತೀನಿ. ಅವನು ಹೇಳ್ತಾನೆ ನಾನು ಅರ್ಚಕ ಅಂತ ಹೇಳ್ತಾನೆ, ಮೇಲೆ ಏನು ಹಾಕಿದ್ದಾನೆ ಬೋರ್ಡು ಪೀಠಾಧೀಶ ಅಂತ ಹೇಳಿದ್ದಾನೆ. ಎಷ್ಟು ಸುಳ್ಳು! ಮೇಲೇನಾದರೂ ಪೀಠ ಉಂಟಾ? ಹಿಂಗೆ ಇದೇ ರೀತಿಯಾಗಿ 1 ಸುಳ್ಳು, 2 ಸುಳ್ಳು, 3 ಸುಳ್ಳು ಹೇಳಿಬಿಟ್ಟು ಕೋರ್ಟ್ಕಿದಲ್ಲಿ ಸುಳ್ಳು ಹೇಳಿ ಆರ್ಡರ್ ತಗೊಂಡು ಬಂದಿದ್ದಾನೆ. ಆಯ್ತವ್ರು ಏನು ಆರ್ಡರ್ ತೊಗೊಂಬಂದಿದ್ದಾರೋ ಬಿಟ್ಟಿದ್ದಾರೋ. ಬಟ್ ಆ ಸ್ವಾಮೀಜಿ ಬಂದು ಎಷ್ಟು ವರ್ಷ ಆಗಿದೆ? ಇನ್ನೊಬ್ಬರು ಕನ್ನಡ ಭಾಷೆ ಸ್ವಲ್ಪ ಏನು ಕಡಿಮೆ. ನೀವು ಕನ್ನಡ ಭಾಷೆ ಕಲಿದೇ ಇದ್ಮೇಲೆ ನಿಮ್ದೇನು ಹಕ್ಕದು? ಯಾರೇ ಸ್ವಾಮೀಜಿ ಅದು? ಆಂಧ್ರದವರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ಯಾರು ಆಗಲಿ ರೀ, ಎಷ್ಟು ವರ್ಷ ಆಯಿತು? ನಿಮಗೆಲ್ಲ ಮರ್ಯಾದೆ ಬೇರೆ ಕೊಡಬೇಕು. ನ್ಯೂಜಿಲೆಂಡ್ ವರ, ಕರ್ನಾಟಕದ ವಧು ಅಂತ ಅವರಿಬ್ಬರು ತಂದೆನೋ ಆಗಲೇ ನ್ಯೂಜಿಲೆಂಡ್ಗೆ ಹೋಗಿದ್ರಂತೆ, ಮಗಳು ಅಲ್ಲೇ ಓದ್ಲಂತೆ. ಇದು ಏನು ಓದೋದೆಲ್ಲ ಆದಮೇಲೆ ಇಲ್ಲಿ ಬೆಂಗಳೂರು ಕರ್ನಾಟಕದಲ್ಲೇ ಓದಿರೋದಕ್ಕೆ ದಂತ ವೈದ್ಯ. ಅಲ್ಲಿ ಹೋಗಿ ಅಲ್ಲಿ ಯಾರೋ ಪರಿಚಯ ಆಗಿದೆ, ಮದುವೆ ಆಗಿದ್ದಾರೆ, ದಾವಣಗೆರೆ ಕರ್ಕೊಂಬಂದು ಮದುವೆ ಮಾಡಿದ್ರಂತೆ. ಓಕೆ, ಒಳ್ಳೆಯದು ಮಾಡಿ, ಏನೀಗ ಚೆನ್ನಾಗಿರಿ ಅಷ್ಟೇ ಅಲ್ವೇ? ಹೌದು. ಹುಟ್ಟಿ ಬೆಳೆದಿದ್ದು, ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿದ್ದು. ಅವರು ಎಲ್ಲ ಒಪ್ಪಿದ್ರು, ಸೊ ಇಂಡಿಯನ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ. ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ. ನಾನು ವರ್ಕ್ ಮಾಡುವಾಗ ಪರಿಚಯ ಆಗಿದೆ. ನಾನು ಆಕ್ಲೆಂಡಲ್ಲಿ, ಅವರು ಅಲ್ಲೇ. ಅದೇ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವಾ, ಸೊ ಇಲ್ಲಿ ಕಲ್ಚರ್ ನನಗೆ ಇಷ್ಟ. ಇಟ್ಸ್ ವೆರಿ ಮೀನಿಂಗ್ಫುಲ್ ಟು ಮೀ. ಇಲ್ಲಿ ಇಂಡಿಯನ್ ಮದುವೆ ಮಾಡ್ಕೋಬೇಕು ಅಂತ ನಾನು ಹೋಗಿ 2005 ನ್ಯೂಜಿಲೆಂಡ್ಗೆ ಹೋಗಿದ್ದು. ಅಲ್ಲಿಂದ ಸೋಫಾರ್ ಅಲ್ಲೇ ಇದ್ದೀನಿ. ನಮ್ಮ ಮಗಳು ಅಲ್ಲೇ ಓದಿದ್ದು ಆಲ್ಮೋಸ್ಟು. ನಾವು ಇಲ್ಲಿ ಬರ್ತಾ ಇರ್ತೀವಿ, ನಾವೇನು ಅಲ್ಲೇ ಇದ್ದರೂ ನಮ್ಮ ಅಪ್ಪ ಅಮ್ಮ ಎಲ್ಲ ಇದೆ. ಓಲಿ ಬಿಡ್ರಿ, ನೀವು 2005 ಹೋದ್ರೂ ತಪ್ಪಿಲ್ಲ. ಮಗಳ ಕನ್ನಡ ಕಲಿಸಿದ್ದೀರಲ್ಲ, ಮಾತಾಡ್ತಾರೆ. ಹಾಂ, ಅಲ್ಲೇ ಹೆಚ್ಚು ಕಡಿಮೆ ಫುಲ್ ಓದಿದ್ದಂತೆ. ಇಲ್ಲಿ ಬಂದು ದಂತ ವೈದ್ಯ ಓದಿರೋದು ಅಷ್ಟೇ. ಅದಕ್ಕೆ ಚೆನ್ನಾಗಿ ಕಲಿಸಿದ್ದೀರಲ್ಲ, ಮಾತಾಡಿ. ಅಷ್ಟಕ್ಕಾದ್ರೂ ಖುಷಿ ಪಡ್ಬೇಕು ನಾವೀಗ. ಅವ್ರು ಯಾರು ನಮ್ಮ ದೇವ್ರನ್ನ ಅಭ್ಯಾಸ ಮಾಡ್ಕೊಳಕ್ಕೆ ಬಂದಿರೋಂಥ ಪಾರ್ಟಿ ಇನ್ನು ಸನ್ ಅಂತಾನೆ ಪಾರ್ಟಿ. ಕೊಪ್ಪಳ ಕತೆ ಅಂಜನಾದ್ರಿ ಬೆಟ್ಟ. ಹಾಂ, ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಧ್ಯಾಹ್ನದ ಬಿಸಿ ಊಟದ ಅಕ್ಕಿನಲ್ಲಿ ಹುಳುಗಳು ಪತ್ತೆಯಾಗಿದೆಯಂತೆ. ಅದಕ್ಕೆ ಶಾಸಕ ಔರಾದ್ ಪ್ರಭು ಚೌಹಾಣ್ ಅಧಿಕಾರಿಗಳ ಮೇಲೆ ಅಕ್ಕಿ ಎಷ್ಟು ಆಕ್ರೋಶ ವ್ಯಕ್ತಪಡಿಸಿ, ನಿಮ್ಮ ಮನೆಯಲ್ಲಿ ಇದನ್ನೇ ಮಾಡ್ತೀರಾ, ಇದೇ ಅಕ್ಕಿ ಬಳಸ್ತೀರಾ ಅಂತೆಲ್ಲ ಕೇಳಿದ್ರಂತೆ. ಆಫೀಸರ್ಸು ಇಲ್ಲ ಸರ್, ನಮ್ಮ ಮನೆಯಲ್ಲಿ ಇವೆಲ್ಲ ಮಾಡಲ್ಲ ಸರ್, ಅದು ನಾವು ತಿನ್ನೋದು ಸರ್. ಹಾಗಾದ್ರೆ ಇವರೇನು? ಅದು ಜನ ಅಲ್ಲ ಸರ್, ಪ್ರಾಣಿಗಳಿಗೆ ಕೊಡ್ತಿರೋದು ಸರ್ ನಾವು. ಅವ್ರು ಯಾರು ಪ್ರಾಣಿಗಳು? ಅದೇ ಓಟ್ ಹಾಕ್ತಾರಲ್ಲ ಸರ್ ಬಕ್ರಾಗಳು, ಆ ಬಕ್ರಾಗಳಿಗೆ ಸರ್ ಕೊಡ್ತಾಯಿದ್ದೀವಿ ಅಂತ ಹೇಳಿದಾನೆ. ನಿಮ್ಮ ಪುಣ್ಯ, ಹುಳು ಸಿಕ್ಕಿದೆ, ನೆಕ್ಸ್ಟು ಇಲಿ ಸಿಗುತ್ತೆ.
इधर क्या बोला, स्टाक है बोला, धोनी ओपन किया, हाथ डाला, ऐसा किए। आपके घर में चलता क्या ऐसा? नहीं, आपके घर में ऐसा ಇನ್ನು ಕರ್ನಾಟಕ ಮೂಲದ ದಾನಿಯೊಬ್ಬರು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ 2.5 ಕೋಟಿ ಮೌಲ್ಯದ ಚಿನ್ನದ ರಾಮನ ಮೂರ್ತಿಯನ್ನು ಕೊಡುಗೆ ಕೊಟ್ಟಿದ್ದಾರಂತೆ. ಒಂದು 10 ಅಡಿ ಎತ್ತರ, 8 ಅಡಿ ಅಗಲ ಇದೆ ಅಂತೆ. ವಜ್ರ, ಪಚ್ಚೆ ಮತ್ತು ಅಮೂಲ್ಯ ರತ್ನಗಳೆಲ್ಲ ಕೂಡಿದೆ ಅಂತೆ. ಬಟ್ ಯಾರು ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಯಾವುದೂ ಕ್ಲಿಯರ್ ಆಗಿಲ್ಲ. ಕೊಡ್ತೀವಿ ಇಷ್ಟು ಬೇಗ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಮಾಹಿತಿಯನ್ನು. ವಿಜಯ್ ಮಲ್ಯ 70ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂಡಂತೆ ಲಂಡನ್ನಲ್ಲಿ. ಅವನು ಇನ್ನೊಬ್ಬ ಕಳ್ಳ ಲಲಿತ್ ಮೋದಿ ಅದರಲ್ಲಿ ಇದ್ನಂತೆ. ಆ ಕಳ್ಳ ಈ ಕಳ್ಳನ ನಿಲ್ಲಿಸ್ಕೊಂಡು ಮಧ್ಯದಲ್ಲಿ ಯಾರೋ ಪುಕ್ಕಟೆ ಗುಂಡಾಕಕ್ಕೆ ಬಂದಿದ್ದೋ ಅಥವಾ ಏನೋ ಪಾರ್ಟಿಗೆ ಅನ್ನ ಇಲ್ದಾರೆ ಯಾರೋ ಬಂದಿರ್ತಾಳೆ ಹೆಣ್ಮಗಳು, ಯೂರ್ಲೆಸ್ ಅವಳು. ಇವರಿಬ್ಬರು ಮಧ್ಯ ಇದ್ದಾಳೆ ಆದ್ಮೇಲೆ ಅವ್ರು ಒಳ್ಳೆ ಹುಡುಗ ನಾನು ಹೆಂಗೆ ಹೇಳಿ? ಎರಡು ಕಳ್ಳರ ಮಧ್ಯೆ ನಿಂತಿಯಾಳೆ, ಅವಳು ನಗ್ತಾ ನಿಂತಿಯಾಳೆ. ಅವನು ಹೇಳ್ತಾನೆ, ಕಚಡ ಅವನು, ನಾವಿಬ್ಬರು ಭಾರತದ ಅತಿ ದೊಡ್ಡ ಪರಾರಿ ಅಪರಾಧಿಗಳಂತೆ. ಎಲ್ಲ ಜಿಕೆಟ್ ಕಚಡ ತಗೊಂಬಂದು ಅಯೋಗ್ಯ ಜನರು ದುಡ್ಡು ತಿಂದುಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮಜಾ ಮಾಡ್ಕೊಂಡು ನಿಂತಿದ್ದಾನೆ. ನೀನು ಒಬ್ಬ ಮನುಷ್ಯನ. ಇವೆಲ್ಲ ಸಾಯೋದು ಯಾವತ್ತೋ ಇವರೆಲ್ಲ. ನಮ್ಮ ಕಾನೂನಿಗೆ ಅಪಹಾಸ್ಯ ಇವರಿಗೆಲ್ಲ ಆರೋಗ್ಯ ಜಾಸ್ತಿ ದೇವರು. ಆ ದೇವರು ಸರಿ ಇಲ್ಲ ಅಂತ ಪದೇ ಪದೇ ಹೇಳ್ತಿರ್ತೀನಿ. ಇವರೆಲ್ಲ ಆರೋಗ್ಯ ಕೊಡ್ತಾನೆ, ಯಾರ್ಯಾರನೋ ಕರ್ಕೊಂಡ್ ಬೇಗ ಬೇಗ ಸತ್ತೋಗ್ಬೇಕು ಇವರೆಲ್ಲ. ಬೀದಿ ಥರ ಇದರಲ್ಲಿ ಥರ ಥೂ, ನಾಚಿಕೆನೂ ಆಗಲ್ಲ, ಮಾನ ಮರ್ಯಾದೆನೂ ಇಲ್ಲ. ಎಸ್. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಹುಲಿ ಆತಂಕ ಮುಂದುವರೆದಿದೆ. ಭೀಮನಬೀಡು ಹೊನ್ನೇಗೌಡನಹಳ್ಳಿಯಲ್ಲಿ ಜಮೀನಿನಲ್ಲಿ ತಾಯಿ ಹುಲಿ ಮತ್ತು ಒಂದು ಮರಿ ಹುಲಿ ಪ್ರತ್ಯಕ್ಷ ಆಗಿಬಿಟ್ಟಿದೆ. 2 ಹುಲಿ ಕಂಡು ರೈತರೆಲ್ಲ ಆತಂಕಗೊಳಗಾಗ್ಬಿಟ್ಟಿದ್ದಾರೆ. ಬೇಗ ಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹುಸ್ಕೂರು ಗ್ರಾಮಕ್ಕೆ ಒಂಟಿ ಸಲಗ ಭೀಮಾ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ. ನೀವು ಹೋಗ್ಬೇಡ್ರಪ್ಪ ಅದ್ರ ಹತ್ರ ಅಂದರೆ ಇವರು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಕೊಂಡು ನಿಂತಿದ್ದಾರೆ. ಜನ ಎಲ್ಲ ಏನು ಮಾಡಿದ್ರು ಕೂಡ ಅದು ಹೋಗಲಿಲ್ಲ. ಅದ್ರ ಪಾಡಿಗೆ ಅದು ಕಾಫಿ ತೋಟಕ್ಕೆ ಒಳಗೆ ಹೋಯಿತು. ಇತ್ತ ಕನಕಪುರ ತಾಲೂಕಿನಲ್ಲೂ ಕೂಡ ಕಾಡಾನೆ ಹಾವಳಿ ಅಂತೆ. ದೊಡ್ಡ ಆಲಹಳ್ಳಿ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆವರಣದಲ್ಲಿನೇ ಕಾಡಾನೆ ಬಂದ್ಬಿಟ್ಟಿತ್ತು. ದೊಡ್ಡ ಹಳ್ಳಿನ? ಹ್ಞೂ ಸರ್. ಅದೇ ಕಾನಪುರ DK ಅವರು ಮೋಸ್ಟ್ಲಿ ನೋಡಕ್ಕೆ ಬಂದಿರ್ಬೇಕು ಸರ್. ಇಲ್ಲ ರೀ ಸರ್, ಅಲ್ಲಿದ್ದ ಆನೆ ಊರು ಎಲ್ಲೆಲ್ಲ ಓಡಾಡ್ತಾ ಇದೆಯಲ್ಲ, ಹಂಗೆ ಅದಕ್ಕೆ ಅಲ್ಲಿ ಯಾವತ್ತೂ ಹೋಗ್ತಾ ಅದಕ್ಕೆ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಈ ಆನೆ ಬಂದಿರ್ಬೇಕು ಮೋಸ್ಟ್ಲಿ. ಇನ್ನೇನು ಹೇಳಿ ನಾನು? ಹಾಂ, ಅದ್ರ ಜೊತೆಗೆ ಇನ್ನೊಂದು ಆನೆ ಇರಬೇಕಿತ್ತಲ್ಲ, ಅದೆಲ್ಲೋಯ್ತು. ಚೋಕ್. ವಿಜಯ್ ಹಜಾರೆ ಟ್ರೋಫಿನಲ್ಲಿ ದಾಖಲೆಗಳ ಸುರಿಮಳೆ. ಅಂದರೆ ದೇಶದಲ್ಲೆಲ್ಲ ನಡೆದಿರೋ ಕಡೆ ಇದು, ಒಂದೇ ಕಡೆ ಅಲ್ಲ. ಬೆಂಗಳೂರಿನಲ್ಲೇನೋ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಡೆಲ್ಲಿ ಅದೇನೋ ಹೊಡೆದ್ರಂತೆ, ಬಾಯಿಗೆ ಬಂದಂಗೆಲ್ಲ ಹೊಡೆದಾಕಿದಾರಂತೆ. 131 ರನ್ನು ಆಂಧ್ರ ಮೇಲೆ. ಆ ಕಡೆ ರೋಹಿತ್ ಶರ್ಮಾ ಮಹಾರಾಷ್ಟ್ರ ಕಡೆ ಆಡಿ ಸಿಕ್ಕಿಂ ವಿರುದ್ಧ 155 ರಂತೆ. ಕರ್ನಾಟಕದ ಪಡಿಕಲ್ಲಿ ಜಾರ್ಖಂಡ್ ವಿರುದ್ಧ ಒಂದು ಸೆಂಚುರಿ. ಇನ್ನು ಇಶಾನ್ ಕಿಶನ್ ಯಾವುದೋ ಒಂದು ಸೆಂಚುರಿ. ವೈಭವ್ ಸೂರ್ಯವಂಶಿ ಎಲ್ಲರೂ ಸೆಂಚುರಿ ಅಂತ ಹೊಡ್ಕೊಂಡಿದ್ದಾರಂತೆ. ಹೊಡ್ಕೊಳ್ಳಿ, ಬೆಸ್ಟ್ ಆಯ್ತು. ಏನು ಮಾಡ್ಬೇಕು ನಾವೀಗ ಅದಕ್ಕೆ? ಹಾಂ, ಏನು ಮಾಡೋದು ನಾವೀಗ? ಏನೂ ಇಲ್ಲ ಸರ್. ಹಾಂ, ಅವ್ರು ಆಡ್ತಾರೆ, ಅವ್ರ ಪಾಡಿಗೆ ಹೋಗ್ತಾರೆ ಸರ್. ಯಾರಿಗೆ ಏನು ಇಲ್ಲ ಆಗಲಿ ಬಿಡಿ. ಏನೀಗ ಆಡಿದ್ರೆ ಸೆಂಚುರಿ ಹೊಡೆದ್ರೆ ಏನಾಯ್ತು ಈಗ? ದಾಖಲೆ ಅಂತ ಅಷ್ಟೇ. ಹಾಂ, ದಾಖಲೆ ಸರ್ ಅಷ್ಟೇ. ಯಾವ ದಾಖಲೆ ಯಾವನ್ರಿಗೆ ಜ್ಞಾಪಿಸ್ಕೊತಾನೆ? ಕೊನೆ ಏನೋ ಒಟ್ಟಲ್ಲಿ ಆಡಿದ್ದಾರೆ. ಕ್ರಿಕೆಟ್ ಇಷ್ಟಪಡೋರಿಗೆ ಒಳ್ಳೆ ನ್ಯೂಸ್ ಅದು. ಎಸ್.